ಹಾಯ್ ಫ್ರೆಂಡ್ಸ್, ಇವಾಗ ನೋಡ್ರಿ ಈ ರೀತಿ ಟೇಸ್ಟಿ ಪಲಾವ್ ಈಸಿ ರೀತಿಯಿಂದ ಬರೀ 5 ನಿಮಿಷ ಒಳಗೆ 5 ನಿಮಿಷನೂ ಅಲ್ಲರೆ 5 ಸೆಕೆಂಡ್ ಒಳಗೆ ನೀವು ಮಾಡ್ಬೋದು. ಇಷ್ಟು ಈಸಿ ರೆಸಿಪಿ ನಾನು ಪಲಾವ್ ಮಾಡೋದು ಹೇಗೋ ಅಂಥೇಳಿ ಹೇಳ್ಕೊಡ್ತೀನಿ. ಇವಾಗ ಅದಕ್ಕೆ ಏನೇನು ಬೇಕಂತೇಳಿ ನೋಡೋಣ. ಇಲ್ಲಿ ನೋಡಿರಿ ಆ ರೀತಿ ಟೇಸ್ಟಿ ಪಲಾವ್ ಮಾಡೋದು ಹೆಂಗಂಥೇಳಿ ನಾನು ನಿಮಗೆ ಈಸಿ ರೀತಿಯಿಂದ ಹೇಳ್ಕೊಡ್ತೀನಿ. ಫಸ್ಟಿಗೆ ಒಂದು ಕುಕ್ಕರ್ ಬಿಸಿ ಮಾಡಕ್ಕೆ ಇಡಬೇಕು. ಆಮೇಲೆ ಅದ್ರೊಳಗೆ ಒಂದು ಸ್ವಲ್ಪ ಎಣ್ಣೆ ಎಷ್ಟು ಬೇಕಾ ನೀವು ಎಷ್ಟು ಗ್ಲಾಸಿಂದ ಮಾಡತ್ತೀರಿ ಅದ್ರ ಪ್ರಕಾರ ನೀವು ಎಣ್ಣೆನ ಹಾಕ್ಕೋಬೋದು. ನಾನಿಲ್ಲಿ 2 ಇದಕ್ಕಾಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ, 2 ಗ್ಲಾಸಿಗೆ ಆಗುವಷ್ಟು. ಆಮೇಲೆ ಸ್ವಲ್ಪ ಮಸಾಲೆ ತೊಗೊಂಡಿದ್ದೀನಿ. ನಿಮಗೆ ಯಾವುದಾದ್ರೂ ಬೇಕಂತ ಹೇಳಿದ್ರೆ ನೀವು ತೊಗೋಬೋದು. ಪಲಾವ್ ಇದೆಲ್ಲ ನಾನೆಲ್ಲ ಸಿಂಪಲ್ಲಾಗಿ ಮಸಾಲೆ ಹಾಕೊಳ್ಳತ್ತೀನಿ. ಆಮೇಲೆ ನೆಕ್ಸ್ಟ್ ಉಳ್ಳಾಗಡ್ಡಿ ಉದ್ದಗಿ ಕಟ್ ಮಾಡಿದಂಥ ಉಳ್ಳಾಗಡ್ಡಿ ಸ್ವಲ್ಪ ಬ್ರೌನ್ ಕಲರಿಗೆ ಬರಬೇಕು, ಅಂದರೆ ನಮ್ಮ ಪಲಾವು ಟೇಸ್ಟ್ ಆಕೈತಿ. ಹಾಕಿ ಮಿಕ್ಸ್ ಮಾಡೋಣ್ರಿ. ನಾನು ಅನ್ನ ಸಾರು ಪಲ್ಯ ಅದೆಲ್ಲ ಸೈಡ್ ಮಾಡಿಟ್ಟಿದ್ದೀನಿ ರೀ. ನೀವು ಬೇಕಂತ ಹೇಳಿದ್ರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಕೊತ್ತಂಬರಿ, ಅಲ್ಲ ಬೆಳ್ಳುಳ್ಳಿ ಇರ್ತೈತಲ್ರಿ, ನಿಮ್ಮ ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ ಅಂತ ಹೇಳಿದ್ರೆ ನೀವು ಅದು, ಆಮೇಲೆ ಮೆಣಸಿನ್ಕಾಯಿ ಕೊತ್ತಂಬರಿ ಇದು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಹಾಕಿದಪ್ಪ ಅಂತ ಹೇಳಿದ್ರೆ ಅದು ಟೇಸ್ಟ್ ಆಕೈತೆ. ಇಲ್ಲಿ ಇವಾಗ ಒಂದು ಸ್ವಲ್ಪ ಬ್ರೌನ್ ಕಲರಿಗೆ ಬಂದು ಇವಾಗ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ನೋಡ್ರಿ, ಇದು ತರಕಾರಿ ಹಾಕೊಳ್ಳೋ. ಇಲ್ಲಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಟಾರ್ಟಿಂಗನ್ನು ಉಳ್ಳಾಗಡ್ಡಿ ಒಳಗೆ ಹಾಕ್ಕೊಂಡ್ಬಿಟ್ರಪ್ಪ ಅಂತ ಹೇಳಿದ್ರೆ ತಳ ಹತ್ತಿಬಿಡ್ತೈತೆ ರೀ. ಹಾಗಾಗಿ ಎಲ್ಲ ತರಕಾರಿ ಸ್ವಲ್ಪ ಮೆತ್ತಗೆ ಹಾಕ್ಬೇಕು. ಅವಾಗ ಹಾಕಿದ್ದೀಪ್ಪ ಅಂತೇಳಿದ್ರೆ ನಾನು ಟೇಸ್ಟ್ ಎಷ್ಟು ಸೂಪರ್ ಆಕೈತೆ ಅಂತೇಳಿ. ನಾವು ಮೊದಲು ಉಳ್ಳಾಗಡ್ಡಿ ಒಳಗೆ ಹಾಕ್ಬಿಡ್ತಿದ್ವಿ ರೀ. ಇವಾಗ ಮತ್ತೊಂದು ಸಲ ಆ ರೀತಿ ಮಾಡಿ ನೋಡಿದ ಮೇಲೆ ಗೊತ್ತಾಯ್ತು, ಇಲ್ಲ ಈ ರೀತಿನೂ ಮಾಡಿದ್ರು ಟೇಸ್ಟ್ ಆಕೈತೆ ಅಂಥೇಳಿ. ತಳ ಹತ್ತಬಾರ್ದು ಅಂತ ಹೇಳಿದರೆ ನೀವು ಸ್ಟಾರ್ಟಿಂಗನ್ನು ಹಾಕಕ್ಕೆ ಹೋಗ್ಬೇಡ್ರಿ. ಆಮೇಲೆ ಇದಕ್ಕೆ ಇವಾಗ ಮಸಾಲೆ ಏನೇನು ಬೇಕು ನೋಡಿರಿ ಎಲ್ಲ ನಾನು ಇವಾಗ ಸೈಡ್ ಒಂದು ಬಟ್ಟೆದೊಳಗೆ ತೆಗೆದಿಡ್ತೀನಿ. ಇವಾಗ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳೋಣ್ರಿ. ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಇವಾಗ ನಮ್ಮದು ತರಕಾರಿ ಎಲ್ಲ ಮೆತ್ತಗಾತ. ಇವಾಗ ನಾವು ಸ್ವಲ್ಪ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ರೀ ಕೊತ್ತಂಬರಿ ಆಮೇಲೆ ಟೊಮೆಟೊನ ಇದನ್ನು ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಟಮಾಟಿ ನಾವು ಸ್ಟಾರ್ಟಿಂಗನ್ನು ಯಾಕೆ ಹಾಕಲ್ಲ ಅಂತ ಹೇಳಿದ್ರೆ ಎಲ್ಲ ಗಿಜ್ಗುಳಿ ಆದಂಗೆ ಆಗಿಬಿಡ್ತೈತೆ ರೀ ಅದು ತರಕಾರಿ ಒಳಗೆ. ಹಾಗಾಗಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ನಾನಿಲ್ಲಿ ತೊಗೊಂಡಿದ್ದೀನಿ ಪಲಾವಿಗೆ ಮಸಾಲೆ, ಹಸಿಮೆಣ್ಸಿನ್ಕಾಯಿ ಚಟ್ನಿ, ಸ್ವಲ್ಪ ಬಿರಿಯಾನಿ ಮಸಾಲ ಅಂದ್ರೆ ಪಲಾವ್ ವೆಜ್ ಬಿರಿಯಾನಿ ಮಸಾಲ ರೀ. ಆಮೇಲೆ ಸ್ವಲ್ಪ ಧನಿಯಾ ಪೌಡ್ರ್, ಗರಂ ಮಸಾಲ, ಕೆಳಗೊಂದು ಸ್ವಲ್ಪ ನಾನು ಒಣ ಖಾರನೂ ಹಾಕಿದ್ದೀನಿ ರೀ ಟೇಸ್ಟ್ ಆಗಲಿ ಅಂಥೇಳಿ. ನಮ್ದು ಇದು ಖಾರ ಇಲ್ಲ, ಹಾಗಾಗಿ ಸ್ವಲ್ಪ ಉಪ್ಪು ತೊಗೊಂಡು ಇವಾಗೆಲ್ಲ ಹಾಕೊಳ್ಳೋಣ್ರಿ. ಅದು ಇವಾಗಿಲ್ಲಿ ಏನೇನು ಮಸಾಲೆ ಹಾಕ್ಕೊಂಡಿರಿ ಅಂತ ಹೇಳಿದ್ನಲ್ಲ ರೀ ಅದೆಲ್ಲ ಹಾಕ್ಕೊಂಡಿನಿ. ಸ್ವಲ್ಪ ಮೊಸರು ಹಾಕ್ಕೊಂಡಿನಿ ಟೇಸ್ಟ್ ಇರಲಿ ಅಂತೇಳಿ. ಟೇಸ್ಟ್ ಆಕೈತೆ ಮೊಸರು ಹಾಕಿದ್ರೆ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಅಕ್ಕಿ ತೊಗೊಂಬರೋಣ ರೀ. ನಾನಿಲ್ಲಿ 2.5 ಗ್ಲಾಸ್ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಇವಾಗ 5 ಗ್ಲಾಸ್ ನೀರು ಹಾಕ್ಕೊಳ್ಳೋಣ್ರಿ ನಾವು. ಇವಾಗಿಲ್ಲಿ ನಾನು ನೀರು ಹಾಕಿದ್ದೀನಿ ರೀ. ಹಾಕಿ 1-2 ಸೀಟಿ ಮಾಡಿಸ್ಕೊಂಬಿಡೋಣ. ಇಲ್ಲಿ ನೋಡ್ರಿಪ್ಪ ನಮ್ಮ ಮಾರಿಪ್ಪ ಮಸ್ತಾಗಿ ಪಲಾವ್ ರೆಡಿ ಮಾಡ್ರಿ. ಅದೇ ರೀ ಈಗ ಹಸಿಬಿಗೆ ಹಾಕೊಡೋಣ ರೀ. ಅವನ್ನ ಟೇಸ್ಟ್ ಮಾಡಿದ್ರಿ ಫಸ್ಟಿಗೆ ಪಲಾವ್ ಇತ್ತು ಅಂದ್ರೆ ಮನ್ಯಾಗ. ಸಾಕನಪ್ಪ ಏಸುಲ್ದ ನೀವು ಅಂತೀರ. ಇವಾಗೆಲ್ಲ ಪಲಾವ್ ಅದೆಲ್ಲ ತಿಂದು ಇವಾಗ ಸ್ವಲ್ಪ ಚಹಾ ಮಾಡಿದ್ದೀರಿ ಎಲ್ಲರಿಗೂ. ಚಹಾ ಕೊಡೋಣ್ರಿ. ನೀವು ಕುಡಿತೇನೆ ಮಮ್ಮಿ? ಅವು ಹಿಂದಿನ ಅರ್ವಿ ಮಡಿಚಿಡ್ಬೇಕ್ರಿ. ಇವಾಗ ತೆಗೆದ ಹೊರಗಿನ ಒಣಗ್ಯಾವೇನು ಅರ್ವಿ ಅವನ್ನ ಸ್ವಲ್ಪ ತೊಗೊಂಬಂದು ಎಲ್ಲ ಮಡಿಚಿಡ್ಬೇಕ್ರಿ. ಹೌದು, ಇವತ್ತು ಮತ್ತೆ ರಾತ್ರಿ ಹೋಗಿತ್ತು ನಾವು. ಭಾಳ ಆಗ್ಯಾವ ಮತ್ತು ಭಾಳ ಆಗ್ಯಾವ. ಇವತ್ತು ಒಗದ್ಬಿಡ್ತೇನೆ. ಇಲ್ಲಿ ನೋಡ್ರಿ ಸೀರೆ ಎಷ್ಟು ಅದ ರೀ. ಸಣ್ಣ ಸಣ್ಣ ಫಂಕ್ಷನ್ ಒಳಗಿಡ್ಬೋದು, ಡೈಲಿ ವೇರ್ಗೆ ಉಡ್ಬೋದು ರೀ. ಆ ಥರ ಸೀರೆ ಅದ ನೋಡ್ರಿ. ಇಲ್ಲಂದೈತೆ ನೋಡ್ರಿ ಕ್ರೀಮ್ ಕಲರ್ ಐತ್ರಿ. ನೀಲಿ ದಡಿ ಬಂದೈತ್ರಿ ಇದಕ್ಕೆ. ಈ ಥರ ಐತ್ರಿ ಇದು. ನೋಡ್ರಿ ಇನ್ನೊಂದು ರೂಪಾಯಿದ ಅಂತ ಇದು ಕೆಂಪುರಿಗೆ. ಇಲ್ಲಂದೈತೆ ನೋಡ್ರಿ. ಚಂದ ಐತಿ ಅದು ಕಲರ್ನ.
ಇವೆಲ್ಲ ಒಬ್ಬನಿಲ್ಲಾರ್ದಂಥ ಸೀರೆ ನೋಡ್ರಿಪ್ಪ ಅಷ್ಟು ಯಾವಾದ್ರೂ ಬೇಕಂತ ಹೇಳಿದ್ರೆ ಹೇಳ್ರಿ ನಮ್ಮ ಮಾರಿಪ್ಪ ಒಂದು ಬಿಚ್ಚಿ ತೋರಿಸ್ತೀನಿ ಅದಕ್ಕೆ ಒಂದು ಬೇಡ ಬಿಚ್ಚಿತ್ತೈತೇನ ಅದು ಮೆತ್ತಗದವ್ರಿ ಸೀರೆ ಫುಲ್ ಪ್ಲೇನ ಸ್ಟೋನ್ ವರ್ಕ್. ಇದು ಬ್ಲೌಸ್ ಇದ್ರದ್ದು ಇಲ್ಲ ಐತೆ ನೋಡ್ರಿ ಬ್ಲೌಸ್. ಈ ಬ್ಲೌಸ್ ಎಷ್ಟು ಆಯ್ತು ನೋಡ್ರದ್ದು ಪರ್ಪಲ್ ಏನಲ್ಲ ಪರ್ಪಲ್ ಅಲ್ಮ ಇದೇನೋ ಅಂತಾರ ಮರೂನ್ ಕಲರ್ನ ಚಾಕ್ಲೇಟ್ ಚಂದ ಐತಿ ನೋಡ್ರಿ ಸೀರೆ ಇವು ಟಿಶ್ಯೂ ಸಿಲ್ಕ್ ಇದ್ರೊಳಗೆ ಒಂದು ಪಿಂಕ್ ಕಲರ್ ಇತ್ತಲ್ರಿ ಅದು ಹೋತ. ಆಮೇಲೆ ಇದು ಒಂದು 2 ಕಲರ್ ಅದಾವ್ರಿ. ಇದು ಗ್ರೀನ್ ಕಲರ್ ಇದು ನಿಂದ್ರಲ್ಲ ಎಷ್ಟು ಮಸ್ತ್ ಐತಿ ಸೀರೆ. ಇದು ಸೆರಗ ಅದ ಬ್ಲೌಸ್ ಇದು ದಡಿ ಬಾಯ್ದು ಅದಕ್ಕೆ ಫುಲ್ ಶೈನಿಂಗ್ ಅದಾವ್ರಿ. ಆಮೇಲೆ ಇದ್ರೊಳಗೆ ಇದೊಂದು ಕಲರ್ ಗೋಲ್ಡನ್ ಕಲರ್ ಎಷ್ಟು ಮಸ್ತ್ ಐತಿ ಕಲರ್. ಅದ್ರೊಳಗೆ ಗಿಡ ಆಮೇಲೆ ಇವೆಲ್ಲ ಬಂದವ್ರಿ. ಆಮೇಲೆ ಇದು ಸ್ಟೋನ್ ವರ್ಕ್ 3 ಕಲರ್ ಅದಾವ್ರಿ. ಇದು ಒಂದು ಹಾಗಾದ್ರೆ ಇದೊಂದು ತೋರಿಸಿದ್ವಲ್ರಿ ಅದೊಂದು 3 ಕಲರ್. ನೋಡಿ ಎಷ್ಟು ಮಸ್ತ್ ಐತಿ. ಹೌದು. ಆಮೇಲೆ ಇದೊಂದು ಐತೆ ನೋಡ್ರಿ. ಇದ್ರೊಳಗೆ ಚಾಕ್ಲೇಟ್ ಇತ್ತಲ್ಲ ಅದು ಹೋತ್ರಿ. ಚಾಕ್ಲೇಟಿಗೆ ಹೋತ್ರಿ ಅದು ಪ್ಯಾಕ್ ಮಾಡ್ಬೇಕಂದು ಇವತ್ತು ನೋಡ್ರಿ ಶರತ್ ಬಿಚ್ಚಿ ತೋರಿಸ್ಬಿಡಮ್ಮ ಅದನ್ನ ಬಿಚ್ಚಿ ತೋರಿಸ್ಬಿಡು ಮಸ್ತ್ ಅದು ಕಲರ್ ಬಿಚ್ಚಿ ತೋರಿಸಿದ್ದೈತಿ. ಹೌದನ್ನ ಇನ್ನೊಮ್ಮೆ ಬಿಚ್ಚಿ ತೋರಿಸ್ಬಿಡು ಹಂಗಾದ್ರೆ. ಇದು ನೋಡಿ ಇಲ್ಲಿ ಬ್ಲೌಸ್ ನೋಡ್ರಿ ಎಷ್ಟು ಚಂದ ಐತಿ. ಬುಟ್ಟಾಗತ್ತೆ ಇದೇನ್ರಿ ಬ್ಲೌಸ್ ರೀ ಅದು ಎಲ್ಲ ಪೂರ ಈ ಥರನ ಬರುತ್ತೆ ಒಳಗೆಲ್ಲ ನೋಡ್ರಿಪ್ಪ ಹೆಂಗೈತೆ ಅದು ಸೀರೆ ಮಸ್ತ್ ಐತಿ ಕಲರ್. ಕಲರ್ ಚಂದ ಐತಿ ಡಿಸೈನ್ ಚಂದ ಐತ್ರಿ ಸೀರೆ ಕ್ವಾಲಿಟಿನೂ ಚಲೋ ಐತಿ. ಅರ್ಷಕ್ ಡ್ರೆಸ್ ಅದು ಕೊಡ್ಸಿದ್ರಲ್ಲ ಅವರ ತಗೊಂಡ್ರನ ಸೀರೆ ರಾಜೇಶ್ವರಿ ಏನಿತ್ತಲ್ಲ ಅವ್ರ ಹೆಸರು. ಅದನ್ನ ಹಾಕೊಂಡಿದ್ಲು ನಿನ್ನೆಕ್ಕೆ ಅವ್ರು ಕೊಡಿಸಿದ್ದ ಬ್ಯಾಗ್ ಅವ್ರು ಕೊಡಿಸಿದ್ದ ಡ್ರೆಸ್ ಚಂದಾಗಿತ್ತಂತಂದ. ಇದೊಂದು ಸೀರೆ ಈ ಕಲರ್ ಎಷ್ಟು ಮಸ್ತ್ ಐತೆ ಅಂತ ಇಂಥದ್ರೊಳಗೆ ಕಲರ್ ಒಂದು ಹೋಗೇ ಬಿಡುತ್ತೆ ಅಂದ ತಕ್ಷಣ. ಮತ್ತು ರಾಣಿ ಪಿಂಕ್ ಒಂದು ಹೋತು. ಪಿಂಕ್ ಕಲರ್ ಒಂದಿತ್ತು ಇದ್ರೊಳಗೆ. ಹೌದು ಬೆಲ್ಲದ ಕಲರ್ ಒಂದಿತ್ತಲ್ಲ ಅದು ಒಂದು ಹೋಯ್ತು. ಇನ್ನೊಂದು 3 ಓದೋರು ಎಷ್ಟು ಅದ್ರೊಳಗೆ. ಇದು ಒಂದು ಕಲರ್. ಆಮೇಲೆ 3 ನಾವು ಕಲರ್ ಯಾವ ತೊಗೊಂಬಂದ್ರು ಫೇಲ್ ಇರಂಗಿಲ್ಲ ರೀ. ಕಲರ್ ಅಷ್ಟು ಚಂದನೇ ಇರ್ತಾವ್ರಿ. ಮಸ್ತ್ ಇರ್ತದೆ ಕಲರ್. ಆಮೇಲೆ ಇದೊಂದು ಕಲರ್ 3 ಸೀರೆ ಅದ ನೋಡ್ರಿ. ಆಮೇಲೆ ಇದು ಗಂಗಾಪುರ ಯಾರ ಕೇಳಿದ್ರಲ್ಲ ಮಮ್ಮನಿ ಬಂದು ಹೋಯ್ತು ಅಂತಂದು ಬಂದೇ ಇಲ್ವಾ ಅವರು. ಅದ ಶೈನಿಂಗ್ ಅದ ನೋಡಿ ಭಾಳ ಶೈನಿಂಗ್ ಅದ ಸೀರೆ. ಇದೊಂದು ಕಲರ್ ಇದೊಂದು ಸೂಪರ್ ಕಾಣ್ತೈತೆ ಕಲರ್. ಪರ್ಪಲ್ ಅದ ಬೇಕಾಗಿನ ಗೋಲ್ಡನ್. ಅವು ಮತ್ತೆ ಸಿಗಂಗಿಲ್ಲ ರೀ ಕಲರ್ ಬೇಕಂದ್ರೆ ನಾವು ಗೋಲ್ಡನ್ ಕಲರ್ ನೋಡ್ರಿ ಈಗ ಅಲ್ಲಿ ಇದ್ವಲ್ಲ ಅವು ಮಧ್ಯಾಹ್ನ ಅಂತ ಹುಡ್ಕಕ್ಕೆ ಹೋದ್ರೆ ಸಿಗೋಲ್ಲ ಈಗ ನಮಗೂ. ಇದೊಂದು ಐತಿ ಎಷ್ಟು ಮಸ್ತ್ ಐತೆ ನೋಡಿ. ಹೆಂಗೆ ಗೊತ್ಕೊಂಡು ಹಂಗೆ ಕುಂದಿರ್ತೈತಿ ಕುಂದಿರ್ತೈತಿ. ಆಮೇಲೆ ಸೇಮ್ ಕಲರ್ ಸೇಮ್ ಡಿಸೈನ್. ಹಸಿರ್ದೊಂದು ಇದು ಪರ್ಪಲ್ ಅಂದರೆ ಆಮೇಲೆ ಗ್ರೀನ್ ಕಲರ್ ಮಡಿ. ಹೆವಿ ಅದಾವ ಮಡಿ ಹೋತ್ ನೋಡ್ರಿ ನಮ್ದು ಅದು. ಅದು ಇನ್ನೊಂದು ಇತ್ತಲ್ಲ ಹೋತ್ರಿ ಅದ. ಇದು ಒಂದು ಇದ್ರೊಳಗೆ ಕಲರ್ ಇದು ಒಂದು ಇಷ್ಟು ಕೊಂಡದ ನೋಡ್ರಿ ಪೈನ. ಎಷ್ಟು ಸೀರೆ ಅದಾವ್ರಿ ಯಾರಿಗಾದ್ರೂ ಬೇಕಂತ ಹೇಳಿದ್ರೆ ಹೇಳ್ರಿ. ಅಲ್ಲಿ ಇದೊಂದು ಐತೆ ನೋಡ್ರಿ ಇಷ್ಟೊಂದು ಸೀರೆ ಅದಾವು. ಯಾವುದಾದ್ರೂ ಬೇಕಂತ ಹೇಳಿದ್ರೆ ಸ್ಕ್ರೀನ್ಶಾಟ್ ಹೊಡೆದ್ರೆ ನಾವು ವಾಟ್ಸಪ್ ಮಾಡಿರಿ. ಅದ್ರ ಪ್ರೈಸ್ ಹೇಳಿರ್ತೀವಿ ನಾವು. ಮತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಸ್ಕಿಪ್ ಮಾಡಬೇಡ್ರಿ, ಪೂರ್ತಿ ವಿಡಿಯೋ ನೋಡಿರಿ. ಯಾವುದಾದ್ರೂ ಸೀರೆ ಇಷ್ಟ ಆಗ್ತೈತಿ ಇಷ್ಟ ಆದಂತ ಹೇಳಿದ್ರೆ ನಾವು ಸ್ಕ್ರೀನ್ಶಾಟ್ ಹೊಡೆದು ವಾಟ್ಸಪ್ ಮಾಡಿರಿ.